ಎಲ್ಲರಿಗೂ ನಮಸ್ಕಾರ. ಅಚೀವರ್ ಸಂಸ್ಥೆಯ ವಿಶೇಷ ಸಂಚಿಕೆಗೆ ಸ್ವಾಗತ. ಸ್ನೇಹಿತರೆ, ಆಗಸ್ಟ್ ತಿಂಗಳು ಒಂಥರ ನೋಟಿಫಿಕೇಶನ್ ನ ಸುರಿಮಳೆ ಅಂತ ಹೇಳ್ಬೋದು. ಸೊ ಹಲವಾರು ನೋಟಿಫಿಕೇಶನ್ಸ್ ಆಗಿತ್ತು. ಅದರಲ್ಲಿ ನಾನು ಹಲವಾರು ನಿಮಗೆ ಡೀಟೇಲ್ಡ್ ಆಗಿ ವಿಡಿಯೋ ಕೂಡ ಮಾಡಿದ್ದೆ. ಸೊ ಈಗ ಹೊಸದಾಗಿ ಇನ್ನೊಂದು ನೋಟಿಫಿಕೇಶನ್ ಆಗಿದೆ. ಯಾವ್ದಪ್ಪ ಅಂತ ಹೇಳಿದ್ರೆ LIC ಯಲ್ಲಿ AAO ಜನರಲಿಸ್ಟ್ ಅಂತ ಮತ್ತೆ ಅಸಿಸ್ಟೆಂಟ್ ಇಂಜಿನಿಯರ್ ಕೂಡ ಆಗಿದೆ. ಸೊ ಸಾಮಾನ್ಯವಾಗಿ ಎಲ್ರಿಗೂ ಬರುತ್ತೆ ಇರೋದು ಜನರಲಿಸ್ಟ್. ಎಷ್ಟು ಪೋಸ್ಟ್ ಅಂತಂದ್ರೆ 350 ಪೋಸ್ಟ್ ನೋಟಿಫಿಕೇಶನ್ ಆಗಿರುವಂತದ್ದು. ಅದ್ರ ಜೊತೆಗೆ ಈ ವಿಡಿಯೋದಲ್ಲಿ ನಿಮ್ಗೆ ಇನ್ನೊಂದು ಏನ್ ಮಾಹಿತಿ ಕೊಡ್ತೀನಿ ಅಂದ್ರೆ ಲಾಸ್ಟ್ ಡೇಟ್ಗಳು. ಈಗ ಇದು ಆಲ್ರೆಡಿ ಕಾಲ್ ಆಗಿರುವಂತ ನೋಟಿಫಿಕೇಶನ್ಸ್ ನ ಕೊನೆಯ ದಿನಾಂಕ ಯಾವ್ಯಾವ್ದಿದೆ ಅಂತ ಕೂಡ ಮಾಹಿತಿ ಕೊಡ್ತೀನಿ. ಸೊ ಫಸ್ಟ್ ಅದನ್ನೇ ನೋಡ್ಬಿಡೋಣ. ನಾನು ನಿಮಗೆ IB ಬಗ್ಗೆ ವಿಡಿಯೋ ಮಾಡಿದ್ದೆ. ಸೊ ಇಂಟೆಲಿಜೆನ್ಸ್ ಬ್ಯೂರೋ ಅಲ್ಲಿ SSLC ಮೇಲೆ ಹಾಕಬಹುದಾದಂತ ಸೆಕ್ಯೂರಿಟಿ ಅಸಿಸ್ಟೆಂಟ್ ನ ಕೊನೆ ದಿನಾಂಕ 17 ಆಗಸ್ಟ್ ಇದೆ. ಸೊ ಸ್ನೇಹಿತರೆ, ಇದಕ್ಕೆ ಡೊಮೈಸೈಲ್ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡೋದು ಕಂಪಲ್ಸರಿ ಇರುತ್ತೆ. ಸೊ ನಿಮ್ಮ ತಾಲೂಕು ಆಫೀಸ್ ನಲ್ಲಿ ವಾಸಸ್ಥಳ ದೃಢೀಕರಣ ಪತ್ರ ಅಥವಾ ಡೊಮೈಸೈಲ್ ಸರ್ಟಿಫಿಕೇಟ್ ನ ಇಂಗ್ಲಿಷ್ ವರ್ಷನ್ ಅನ್ನ ನೀವು ಮಾಡಿಸ್ಕೊಂಡು ಅದಕ್ಕೆ ಅಪ್ಲೋಡ್ ಮಾಡಿ RD ನಂಬರ್ ಅನ್ನ ಕೊಡ್ಬೇಕಾಗ್ತದೆ. ಸೊ IBSA ನಿಮ್ಗೆ 17 ಆಗಸ್ಟ್ ಇದೆ ಲಾಸ್ಟ್ ಡೇಟು. ಇನ್ನು ಓರಿಯೆಂಟಲ್ ಇನ್ಶೂರೆನ್ಸ್ ನಲ್ಲಿ ಅಸಿಸ್ಟೆಂಟ್ ಪೋಸ್ಟ್ ಅದು ಕೂಡ 17 ಆಗಸ್ಟ್ ಇದೆ. UPSC ಯಲ್ಲಿ ಎನ್ಫೋರ್ಸ್ಮೆಂಟ್ ಆಫೀಸರ್ ಅಂತ ಹೇಳ್ಬಿಟ್ಟು EPFO ಮತ್ತು AO ಅಂತ ಕರಿತೀವಿ. ಇದು UPSC ಪರೀಕ್ಷೆ ರಿಕ್ರೂಟ್ಮೆಂಟ್ ಟೆಸ್ಟ್ ಅಂತ ಕರಿತೀವಿ. ಅದರಲ್ಲಿ 18 ಆಗಸ್ಟ್ ಕೊನೆ ದಿನಾಂಕ ಇದೆ. ಇನ್ನು IBPS ಕ್ಲರ್ಕ್ 10,000 ಏನ್ ಪೋಸ್ಟ್ ಕರೆದಿದ್ರು 21 ಆಗಸ್ಟ್ ಕೊನೆ ದಿನಾಂಕ ಇದೆ. SBI ನಲ್ಲಿ ಕ್ಲರ್ಕ್ ಕರೆದಿದ್ದಾರೆ 26 ಆಗಸ್ಟ್. ಹಾಗೆ NIACL ಅಲ್ಲಿ ಏನು ಇನ್ಶೂರೆನ್ಸ್ ಕಂಪನಿ ಇದೆ, ಸೊ ಅಲ್ಲಿ AO ಆಫೀಸರ್ ಪೋಸ್ಟ್ ಇದೆ, ಅದು 30 ಆಗಸ್ಟ್ ಇದೆ. ಬ್ಯಾಂಕ್ ಆಫ್ ಬರೋಡಾದಲ್ಲಿ ನಿಮಗೆ ಆಫೀಸರ್ ಪೋಸ್ಟ್ ಕರೆದಿತ್ತು 19 ಆಗಸ್ಟ್ ಲಾಸ್ಟ್ ಡೇಟ್ ಇದೆ. ಬ್ಯಾಂಕ್ ಆಫ್ ಮಹಾರಾಷ್ಟ್ರದಲ್ಲಿ ಜನರಲಿಸ್ಟ್ 3 ವರ್ಷ ಎಕ್ಸ್ಪೀರಿಯನ್ಸ್ ಇರುವಂತವ್ರಿಗೆ ಕರೆದಿದ್ರು 30 ಆಗಸ್ಟ್ ಇದೆ. ಸೊ ಇಷ್ಟು ನೋಟಿಫಿಕೇಶನ್ಸ್ ಇರುವಂತದ್ದು. ಇದ್ರ ಜೊತೆಗೆ ನಾವು LIC AAO ಕೂಡ ಆಗಿದೆ. ಸೊ ಸ್ನೇಹಿತರೆ, ಇನ್ನೊಂದು ನಿಮ್ಗೆ ಹೇಳ್ಬೇಕಂದ್ರೆ ಇದು ಕಳೆದ ಬಾರಿ ಕೂಡ ಆಗಿತ್ತು. 2023ರಲ್ಲಿ LIC AAO ನೋಟಿಫಿಕೇಶನ್ ಆಗಿತ್ತು, 300 ಪೋಸ್ಟಿಗೆ ಆಗಿತ್ತು. ನೀವೇನ್ PETC ಅಂತ ಕೊಡ್ತೀರಾ, ಪ್ರೀ ಎಕ್ಸಾಮಿನೇಷನ್ ಟ್ರೈನಿಂಗ್ ಸೆಂಟರ್. ಸೊ ಕಳೆದ ಬಾರಿ ಅಚೀವರ್ಸ್ ಇಂದಾನೆ ಕೊಡಲಾಗಿತ್ತು. ಸೊ LIC ರೀಜನಲ್ ಹೆಡ್ ಆಫೀಸ್ ಶಿವಮೊಗ್ಗದಲ್ಲಿ AO ಮತ್ತು ADO ಎರಡು ಎಕ್ಸಾಮ್ಸ್ ಗೆ ಕೂಡ ರೀಜನಲ್ ಆಫೀಸ್ ನಲ್ಲಿ ನಾವು ಏನೋ ಕ್ಲಾಸಸ್ ಅನ್ನ ಮಾಡಿದ್ವಿ. ಸೊ ಅದನ್ನ ಹೇಳ್ತಾ, ಸೊ ಈ ವರ್ಷದ LIC AAO ನೋಟಿಫಿಕೇಶನ್ಸ್ ನ ನೋಡೋದಾದ್ರೆ ಏನ್ ಪೋಸ್ಟ್ ಇದು ಅಂತ ಹೇಳ್ಬಿಡ್ತೀನಿ ನೋಡಿ. ಸೊ ನೋಡಿ, LIC ಅಲ್ಲಿ 3-4 ತರ ಹುದ್ದೆ ಬರುತ್ತೆ. ಅದರಲ್ಲಿ AO ಅಂದ್ರೆ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಂತ. ಈಗ ನೀವು LIC ಗೆ ಹೋದ ತಕ್ಷಣ, LIC ಅನ್ನೋದು ಒಂದು ಇನ್ಶೂರೆನ್ಸ್ ಕಂಪನಿ, ನಿಮಗೆ ನೆನಪಲ್ಲಿರ್ಲಿ. ಇದು PSU, ಈಗ IPO ಕೂಡ ಮಾಡಿದ್ರು. ಸೊ AO ಅಂದ್ರೆ ಆಫೀಸ್ ವರ್ಕ್ ಇರ್ತದೆ, ಆಫೀಸರ್ ಪೋಸ್ಟ್ ಸೇಮ್ PO ಇಕ್ವಲೆಂಟ್ ಇರುತ್ತೆ. ADO ಅಂದ್ರೆ ಡೆವಲಪ್ಮೆಂಟ್ ಆಫೀಸರ್ ಅಂತ ಹೇಳ್ಬಿಟ್ಟು ಅಸಿಸ್ಟೆಂಟ್ ಡೆವಲಪ್ಮೆಂಟ್ ಆಫೀಸರ್ ಅಂತ ಕರಿತೀವಿ. ಸೊ ಇದೇನಂತಂದ್ರೆ LIC ಏಜೆಂಟ್ಸ್ ಗಳನ್ನ ನೀವು ನೋಡಿರ್ತೀರಾ, ಅವ್ರ ಮೇಲೊಬ್ರು ಅಧಿಕಾರಿ ಇರ್ತಾರೆ, ಅವರನ್ನ ಡೆವಲಪ್ಮೆಂಟ್ ಆಫೀಸರ್ ಅಂತ ಕರೀತಾರೆ. ಸೊ ಅದು ಸ್ವಲ್ಪ ಮಾರ್ಕೆಟಿಂಗ್ ಕ್ಷೇತ್ರ ಬರುತ್ತೆ. ಬಟ್ AO ಬಂದು ಕಂಪ್ಲೀಟ್ಲಿ ಪ್ಯೂರ್ ಏನು ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸ್ ಗೆ ಇರುತ್ತೆ LIC ಅಲ್ಲಿ. ಇನ್ನು ಅಸಿಸ್ಟೆಂಟ್ ಅಂತ ಕರೀತಾರೆ. ಈ ವರ್ಷ LIC ಅಸಿಸ್ಟೆಂಟ್ ಕೂಡ ನೋಟಿಫಿಕೇಶನ್ ಆಗೋದಿದೆ. ಅದು ಆಫೀಸ್ ವರ್ಕ್ ಇರ್ತದೆ, ಈಕ್ವಲೆಂಟ್ ಟು ಕ್ಲರ್ಕ್ ಇನ್ ಬ್ಯಾಂಕ್, ಸೊ ಅಂತ ಹೇಳ್ಬೋದು. ಸೊ ಈ ತರ LIC ಅಲ್ಲಿ ಕೂಡ ವಿವಿಧ ಹುದ್ದೆಗಳಿದಾವೆ. ಈಗ ಕಾಲ್ ಮಾಡಿರೋದು ಅತ್ಯುನ್ನತ ಪೋಸ್ಟ್ ಅಂದ್ರೆ ಆಫೀಸರ್ ಪೋಸ್ಟ್, ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಪೋಸ್ಟ್. ಹಾಗಾಗಿ ಏನಂತಂದ್ರೆ ಇವನ್ LIC ಎಂಪ್ಲಾಯೀಸ್ ಕೂಡ ಆಲ್ರೆಡಿ ಏಜೆಂಟ್ ಆಗಿರುವಂತವ್ರು ಅಥವಾ ಆಲ್ರೆಡಿ ಎಂಪ್ಲಾಯೀಸ್ ಇರೋ ಉನ್ನತ ಹುದ್ದೆಗೆ ಹೋಗ್ಬೇಕಂದ್ರೂ ಕೂಡ ಈ ಎಕ್ಸಾಮ್ ಅನ್ನ ಅವರಿಗೂ ಕೂಡ ಕೊಟ್ಟಿದ್ದಾರೆ. ಸೊ ಎಷ್ಟು ಪೋಸ್ಟ್ ಇದೆಯಪ್ಪ ಈ ಸತಿ ಅಂತಂದ್ರೆ 350 ಪೋಸ್ಟ್ ಅನ್ನ ಕರೆದಿದ್ದಾರೆ. ನೀವು ಇಲ್ಲಿ ನೋಡಬಹುದು, ಅದರ ಬ್ರೇಕ್ ವೈಸ್ ಕೂಡ ನೋಡಬಹುದು. ಸೊ SC ಗೆ 51 ಪೋಸ್ಟ್ ಇದೆ, ST ಗೆ 28, OBC ಗೆ 91, EWS ಎಕನಾಮಿಕಲಿ ವೀಕರ್ ಸೆಕ್ಷನ್ ಗೆ 38, ಅನ್ರಿಸರ್ವ್ಡ್ ಗೆ 142. ಒಟ್ಟಾರೆ 350 ಪೋಸ್ಟ್ ಗಳಿಗೆ ಈ ಸಲ ಕರೆದಿದ್ದಾರೆ ಅಂತ ಹೇಳ್ಬಿಟ್ಟು. ಪ್ರಮುಖ ದಿನಾಂಕಗಳು ನೋಡ್ಬಿಟ್ರೆ 16 ಆಗಸ್ಟ್ ಇಂದ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. 8 ಸೆಪ್ಟೆಂಬರ್ ತನಕ ನಿಮಗೆ ಅಪ್ಲಿಕೇಶನ್ ತುಂಬಲಿಕ್ಕೆ ಅವಕಾಶ ಇರುತ್ತೆ. 7 ದಿನದ ಹಿಂದೆ ಮುಂಚೆ ನಿಮಗೆ ಏನು ಅಡ್ಮಿಟ್ ಕಾರ್ಡ್ ಬರುತ್ತೆ. ಫಸ್ಟ್ ಪ್ರಿಲಿಮಿನರಿ ಎಕ್ಸಾಮ್ ಟೆಂಟೇಟಿವ್ ಡೇಟ್ ಕೊಟ್ಬಿಟ್ಟಿದ್ದಾರೆ 3 ಅಕ್ಟೋಬರ್. ಮೇನ್ಸ್ ಎಕ್ಸಾಮ್ ಕೂಡ ಕೊಟ್ಟಿದ್ದಾರೆ 8 ನವೆಂಬರ್. ಸೊ ಇದು ಬೇಗ ಮುಗೀತದೆ. ಏನಂತಂದ್ರೆ ಈ ನೇಮಕಾತಿ ಬೇಗ ಮುಗಿಯುತ್ತೆ. ಏಜ್ ರಿಲ್ಯಾಕ್ಸೇಷನ್ ನೀವು ನೋಡ್ತೀರಾ ಅಂತ ಹೇಳಿದ್ರೆ, ಸೊ ಏಜ್ ಎಷ್ಟಿದೆಯಪ್ಪ ಅಂತ ಹೇಳಿದ್ರೆ 21 ವಯಸ್ಸಿಂದ 30 ವಯಸ್ಸು ತನಕದವರು ಇದಕ್ಕೆ ಅಪ್ಲೈ ಮಾಡಬಹುದು. ಅಂದ್ರೆ 1 ಆಗಸ್ಟ್ 2025 ಕಟ್ ಆಫ್ ಡೇಟ್ ಅನ್ನು ಇಟ್ಕೊಂಡು ಹೇಳಲಾಗಿದೆ. ಅದ್ ಬಿಟ್ಟು SC ST ಗೆ 5 ವರ್ಷ ಅಂದ್ರೆ 35 ವಯಸ್ಸು ತನಕ. ಹಾಗೇನೆ OBC ಗೆ 3 ವರ್ಷ ಅಂದ್ರೆ 33 ವರ್ಷ. PWD ಗೆ 10 ರಿಂದ 15 ವರ್ಷ ನಿಮಗೆ ಏಜ್ ರಿಲ್ಯಾಕ್ಸೇಷನ್ ಇರುವಂತದ್ದು. ನೋಡಿ, ಇಲ್ಲಿ ಇನ್ನೊಂದು ನೀವು ನೋಡಬಹುದು, ಕನ್ಫರ್ಮ್ಡ್ LIC ಎಂಪ್ಲಾಯೀಸ್ ಗೆ ಕೂಡ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿರುವಂತದ್ದು. ಫರ್ದರ್ ರಿಲ್ಯಾಕ್ಸೇಷನ್ 5 ವರ್ಷ ಕೊಟ್ಟಿರ್ತಾರೆ ಯಾರಿಗೆ, ಎಂಪ್ಲಾಯೀಸ್ ಗೆ. ಸೊ ಇನ್ನು ಇದು ತುಂಬಾ ಇಂಪಾರ್ಟೆಂಟ್ ಸ್ನೇಹಿತರೆ. ಏನಪ್ಪಾ ಇದು ಅಂತಂದ್ರೆ ಸ್ಯಾಲರಿ. ನಾನು ಯಾಕೆ ಈ ಪೋಸ್ಟ್ ತುಂಬಾ ಒಳ್ಳೆ ಇದೆ ಅಂತ ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ನೋಡಿ, ಇನ್ಶೂರೆನ್ಸ್ ಸೆಕ್ಟಾರ್ ನಲ್ಲಿ ಅದರಲ್ಲೂ ಈ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಪೋಸ್ಟ್ ಇದೆಯಲ್ಲ, ಇದರ ಸ್ಟಾರ್ಟಿಂಗ್ ಸ್ಯಾಲರಿ ನೋಡಿ, ಬೇಸಿಕ್ ಪೇ ಅಲೋಯನ್ಸಸ್ ಎಲ್ಲ ಬಿಟ್ಟು ಕೇವಲ ಬೇಸಿಕ್ ಪೇ ಎಷ್ಟಿದೆ ನೋಡಿ, 88,635 ರೂಪಾಯಿ ಪರ್ ಮಂತ್.
ನೋಡಿ ಬೇಸಿಕ್ ಪೇ ಅಂದ್ರೆ ಇದಕ್ಕಿನ್ನೂ ಅಲೋಯನ್ಸ್ ಆಡ್ ಆಗುತ್ತೆ. ಅದರಲ್ಲೂ ಮತ್ತೆ ಎಲ್ಲೇ ಇನ್ಶೂರೆನ್ಸ್ ಕಂಪ್ನಿಗಳಲ್ಲಂತೂ ನಿಮಗೆ ತುಂಬಾ ಇನ್ಸೆಂಟಿವ್ಸ್ ಅಲೋಯನ್ಸಸ್ ಇರುತ್ತೆ. ಕಾಫಿ ಟೀಗೆ ಅಲೋಯನ್ಸ್ ಇರುತ್ತೆ, ರಜೆಗೆ ಅಲೋಯನ್ಸ್ ಇರುತ್ತೆ, ತುಂಬಾ ರೀತಿ ಅಲೋಯನ್ಸಸ್ ಇರುತ್ತೆ. ಅದನ್ನ ಹೊರತುಪಡಿಸಿ ಸಂಬಳ ಎಷ್ಟಿದೆ ತಿಂಗಳಿಗೆ? 88,635 ರೂಪಾಯಿ ಇರುವಂತದ್ದು. ಒಟ್ಟಾರೆ 1 ಲಕ್ಷ ತನಕ ನೀವು ಆರಂಭದಲ್ಲೇ ನೀವು ಸ್ಯಾಲರಿಯನ್ನು ತೆಗೆದುಕೋಬಹುದು LIC AO ಆದ್ರಿ ಅಂತಂದ್ರೆ. ನೋಡಿ ಎಂತ ಒಳ್ಳೆ ಇದಿದೆ ಅಂತ ಹೇಳ್ಬಿಟ್ಟು. ನೋಡಿ ಇನ್ನೇನೇನು ಬೆನಿಫಿಟ್ಸ್ ಇದೆ ಅಂತ ಹೇಳ್ಬಿಟ್ಟು, ಡಿಫೈನ್ಡ್ ಕಾಂಟ್ರಿಬ್ಯೂಟರಿ ಪೆನ್ಷನ್ ಇದೆ, ಸ್ಪೆಷಲ್ ಅಲೋಯನ್ಸ್ ಇದೆ, ಮತ್ತೆ ಗ್ರಾಚ್ಯುಯಿಟಿ ಇದೆ, ಕ್ಯಾಶ್ ಮೆಡಿಕಲ್ ಬೆನಿಫಿಟ್ ಇದೆ, ಗ್ರೂಪ್ ಮೆಡಿಕಲ್ ಕ್ಲೇಮ್ ಇದೆ, ಗ್ರೂಪ್ ಪರ್ಸನಲ್ ಆಕ್ಸಿಡೆಂಟ್ ಇನ್ಶೂರೆನ್ಸ್ ಇದೆ. ಅಂದ್ರೆ ಇದು ಇನ್ಶೂರೆನ್ಸ್ ಆಗಿರೋದ್ರಿಂದ ಅತಿ ಹೆಚ್ಚು ಬೆನಿಫಿಟ್ಸ್ ಇರುತ್ತೆ ಒಬ್ಬ ಎಂಪ್ಲಾಯಿಗೆ. ವೆಹಿಕಲ್ ಲೋನ್ ಕೂಡ ಕೊಡ್ತಾರೆ. ಬೇರೆ ಬೇರೆ ರೀತಿ ನೋಡಿ ಎಷ್ಟೊಂದು ಅಲೋಯನ್ಸಸ್ ಅನ್ನ ನಿಮಗೆ ಈ ಒಂದು ಸಂಸ್ಥೆಯಿಂದ ಸಿಗುತ್ತೆ ಅಂತ ಹೇಳ್ಬಿಟ್ಟು. ಇನ್ನು ಎಕ್ಸಾಮಿನೇಷನ್ ಫೀಸ್ಗೆ ಬರೋದಾದ್ರೆ SC ST ಮತ್ತು PWD ಕ್ಯಾಂಡಿಡೇಟ್ಸ್ಗೆ 85 ರೂಪೀಸ್ ಇರುತ್ತೆ, GST ನ ಸೇರಿಸ್ಕೊಡ್ಬೇಕಾಗತ್ತೆ. ಅದರ್ ಕ್ಯಾಂಡಿಡೇಟ್ಸ್ಗೆ 700 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ ಪ್ಲಸ್ GST ಆಗುತ್ತೆ. ಸೊ ಇದನ್ನ ನೀವು ನೋಡ್ಕೊಳ್ಬೇಕಾದ್ರೆ ಇದು ನಾನ್ ರಿಫಂಡಬಲ್ ಇರುತ್ತೆ ಎಕ್ಸಾಮ್ ಫೀಸು. ರೈಲ್ವೇಸ್ ಅಲ್ಲಿ ರೀಫಂಡ್ ಮಾಡ್ತಾರೆ, ಸೊ ಹಾಗಾಗಿ ಅದನ್ನ ಮೆನ್ಷನ್ ಮಾಡಿದ್ದಾರೆ ನಾನ್ ರಿಫಂಡಬಲ್ ಅಂತ ಹೇಳಿ. ಇನ್ನು ಪ್ರಿಲಿಮಿನರಿ ಎಕ್ಸಾಮ್ ನ ನೀವು ನೋಡೋದಾದ್ರೆ ರೀಸನಿಂಗ್ 35 ಕ್ವಶನ್ 35 ಮಾರ್ಕ್ಸ್ಗೆ, ಕ್ವಾಂಟ್ಸು 35 ಕ್ವಶನ್ 35 ಮಾರ್ಕ್ಸ್ಗೆ, ಇಂಗ್ಲಿಷು 30 ಕ್ವಶನ್ 30 ಮಾರ್ಕ್ಸ್ಗೆ. ಬಟ್ ಇಲ್ಲಿ ನೀವು ಇಂಗ್ಲಿಷಿಗೆ 2 ಸ್ಟಾರ್ ಮಾರ್ಕ್ ಹಾಕಿರೋದನ್ನ ನೀವು ನೋಡ್ತಾ ಇದ್ದೀರಾ. ಯಾಕೆ ಸರ್ ಸ್ಟಾರ್ ಮಾರ್ಕ್ ಹಾಕಿರ್ತಾರೆ ಅಂತ ಅಂದ್ರೆ, ಇಂಗ್ಲಿಷ್ ಲ್ಯಾಂಗ್ವೇಜ್ ವಿಲ್ ಬಿ ಆಫ್ ಕ್ವಾಲಿಫೈಯಿಂಗ್ ನೇಚರ್. ಇದನ್ನ ರ್ಯಾಂಕಿಂಗ್ಗೆ ತೆಗೆದುಕೊಳ್ಳೋದಿಲ್ಲ. ನೋಡಿ ಇಂಗ್ಲಿಷ್ ಏನಿದೆಯಲ್ಲ ಇದನ್ನ LIC ಎಕ್ಸಾಮ್ ನಲ್ಲಿ ಕೇವಲ ಕ್ವಾಲಿಫೈಯಿಂಗ್ ನೇಚರ್ ಆದ್ರೆ ಇದ್ರಲ್ಲಿ ಪಾಸ್ ಆಗ್ಲೇಬೇಕು. ನೋಡಿ ಮಿನಿಮಮ್ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಕೂಡ ಕೊಟ್ಬಿಟ್ಟವನೆ, 10 ತೆಗಿಲೇಬೇಕು. ಬಟ್ ಇದನ್ನ ರ್ಯಾಂಕಿಂಗ್ಗೆ ಕನ್ಸಿಡರ್ ಮಾಡಲ್ಲ. ಅದನ್ನು ನೀವು ದೊಡ್ಡದಾಗಿ ಗಮನಿಸಬೇಕು. ಜೊತೆಗೆ ಕಳೆದ ವರ್ಷದ ಕಟ್ ಆಫ್ ಕೂಡ 2023 300 ಪೋಸ್ಟ್ ಏನ್ ಕರೆದಿದ್ರು, ಕಟ್ ಆಫ್ ನೋಡೋದಾದ್ರೆ 55 to 60 ರೇಂಜ್ ಅಲ್ಲಿ ಇತ್ತು ಕಟ್ ಆಫ್. ಅಂದ್ರೆ 100ಕ್ಕೆ ಅದರಲ್ಲೂ 30 ಮಾರ್ಕ್ಸ್ ಅನ್ನು ತೆಗೆದು 70ಕ್ಕೆ 45ರಿಂದ 55 ತನಕನೂ ಕಟ್ ಆಫ್ ನಿಂತಿತ್ತು. ಸೊ ನೀವು ಗಮನಿಸಬೇಕು, ನೀವು ಕ್ವಾಂಟ್ಸ್ ರೀಸನಿಂಗ್ ಅನ್ನ ಚೆನ್ನಾಗಿ ಮಾಡ್ಲೇಬೇಕು. ಆ 70 ಮಾರ್ಕ್ಸ್ ಇದೆಯಲ್ಲ ಅದರಲ್ಲಿ ಅಟ್ಲೀಸ್ಟ್ 55-60 ನೀವು ತಗೊಂತಿದ್ದೀರಾ ಅಂದ್ರೆ, ಅದಾದ್ಮೇಲೆ ನೀವು ಇಂಗ್ಲಿಷ್ ಅನ್ನ ಕ್ವಾಲಿಫೈ ಆದ್ರಿ ಅಂದ್ರೆ ನೀವು ಈಸಿಲಿ LIC AO ಪ್ರಿಲಿಮ್ಸ್ ನ ಹೊಡಿಬಹುದು. ಸೊ ಇದು LIC ಪ್ರಿಲಿಮ್ಸ್. ಮೇನ್ಸ್ಗೆ ಬಂದ ತಕ್ಷಣ ಏನಾಗುತ್ತೆ ಅಂತ ಹೇಳಿದ್ರೆ, ನೋಡಿ ಈ ಸರಿ ದೊಡ್ಡ ಚೇಂಜ್ ಮಾಡಿದಾನೆ. ಏನಪ್ಪಾ ದೊಡ್ಡ ಚೇಂಜ್ ಅಂದ್ರೆ, ಮೇನ್ಸ್ ಹಂತದಲ್ಲಿ ನಿಮಗೆ ಇಂಗ್ಲಿಷ್ ನ MCQ ಫಾರ್ಮೆಟ್ ನ ತೆಗೆದುಬಿಟ್ಟಿದ್ದಾನೆ. ಬಟ್ ಎಲ್ಲಿಟ್ಟಿದ್ದಾನೆ ಇಂಗ್ಲಿಷು ಅಂದ್ರೆ ಡಿಸ್ಕ್ರಿಪ್ಟಿವ್ ಅಲ್ಲಿ ಇಟ್ಟಿದ್ದಾನೆ. ಲಾಸ್ಟ್ ಟೈಮ್ ಇಲ್ಲೂ ಕೂಡ ಇತ್ತು ಇಂಗ್ಲಿಷು. ಸೊ ಏನೇನಪ್ಪ ಸಬ್ಜೆಕ್ಟ್ಸ್ ಇದೆ ಮೇನ್ಸ್ ಎಕ್ಸಾಮ್ ಅಲ್ಲಿ ಅಂದ್ರೆ, 30 ಕ್ವಶನ್ 90 ಮಾರ್ಕ್ಸು, GK ಮತ್ತು ಕರೆಂಟ್ ಅಫೇರ್ಸ್ 30 ಕ್ವಶನ್ 60 ಮಾರ್ಕ್ಸು, ಡಾಟಾ ಅನಾಲಿಸಿಸ್ ಅಂಡ್ ಇಂಟರ್ಪ್ರಿಟೇಷನ್ 30 ಕ್ವಶನ್ 90 ಮಾರ್ಕ್ಸು, ಹಾಗೆ ಇನ್ಶೂರೆನ್ಸ್ ಅಂಡ್ ಫೈನಾನ್ಷಿಯಲ್ ಮಾರ್ಕೆಟ್ ಅವೇರ್ನೆಸ್, ಇನ್ಶೂರೆನ್ಸ್ ಬಗ್ಗೆ ಅವೇರ್ನೆಸ್ ಇರಬೇಕು, 30 ಕ್ವಶನ್ 60 ಮಾರ್ಕ್ಸ್. ಅಂದ್ರೆ 120 ಕ್ವಶನ್ 300 ಮಾರ್ಕಿಗೆ ನಿಮಗೆ ಮೇನ್ಸ್ ಎಕ್ಸಾಮ್ ಇರುತ್ತೆ. ಜೊತೆಗೆ ನೀವು ನೋಡೋದಾದ್ರೆ ಇಂಗ್ಲಿಷ್ ಲ್ಯಾಂಗ್ವೇಜ್ ಡಿಸ್ಕ್ರಿಪ್ಟಿವ್ ಟೆಸ್ಟ್ ಇರುತ್ತೆ. ಅದರಲ್ಲಿ ಪೇಪರ್ ಕಮ್ಯುನಿಕೇಶನ್ ಸ್ಕಿಲ್ಸು, ಇಮೇಲ್ ರೈಟಿಂಗು, ರಿಪೋರ್ಟ್ ರೈಟಿಂಗು, ಪ್ರಿಸೈಸ್ ರೈಟಿಂಗು ಈ ತರದೆಲ್ಲ ಇರುತ್ತೆ. 2 ಕ್ವಶನ್ ಇರುತ್ತೆ 25 ಮಾರ್ಕ್ಸ್ಗೆ. ಅಗೇನ್ ಇದು ಕ್ವಾಲಿಫೈಯಿಂಗ್ ನೇಚರ್ ಇರುತ್ತೆ. ಸೊ ನೀವು ನೋಡ್ಬೋದು ಪ್ರಿಲಿಮ್ಸ್ ಮತ್ತೆ ಮೇನ್ಸ್ ಅಲ್ಲಿ ಹೆಚ್ಚುವರಿ ಕ್ವಾಂಟ್ಸ್ ರೀಸನಿಂಗ್ ಗೆ ಪ್ರಿಲಿಮಿನರಿ ಹಂತದಲ್ಲಿ, GK ಕರೆಂಟ್ ಅಫೇರ್ಸ್, ಫೈನಾನ್ಷಿಯಲ್ ಅವೇರ್ನೆಸ್, ಇನ್ಶೂರೆನ್ಸ್ ಅವೇರ್ನೆಸ್ ನ ಮೇನ್ಸ್ ಹಂತದಲ್ಲಿ ನೀವು ಫೋಕಸ್ ಮಾಡಿ ಓದಿದ್ರೆ ನೀವು LIC AO ಆಗ್ಬೋದು, ಒಳ್ಳೆ ಸ್ಯಾಲರಿ ತಗೋಬಹುದು. ಲಾಸ್ಟ್ ಟೈಮ್ ಶಿವಮೊಗ್ಗದಲ್ಲೇ 59 ಪೋಸ್ಟ್ ಇತ್ತು ರೀ, ನಮ್ಮ ವಿದ್ಯಾರ್ಥಿಗಳು 25 ಜನ ಪಾಸ್ ಆಗಿದ್ದಾರೆ. ಸೊ ಹಾಗಾಗಿ ನೀವು ನಿಮ್ಮ ಊರಿನಲ್ಲೇ ಅಷ್ಟು ಸಂಬಳವನ್ನು ತೆಗೆದುಕೊಂಡಿರ್ಬೋದು. ಅಂತ ಒಂದು ಒಳ್ಳೆ ಆಪರ್ಚುನಿಟಿ LIC ಮತ್ತೆ ತುಂಬಾ ದೊಡ್ಡ ಕಂಪನಿ. ಎಷ್ಟು ಮಟ್ಟಿಗೆ ಬೆಳೆದ್ಬಿಟ್ಟಿದೆ LIC ಸಂಸ್ಥೆ ಅಂತಂದ್ರೆ ಭಾರತ ದೇಶದಲ್ಲಿ LIC ಗೊತ್ತಿಲ್ದವ್ರು ಬೇರೆಯವ್ರು ಇಲ್ಲ. ತುಂಬಾ ಇನ್ಶೂರೆನ್ಸ್ ಕಂಪನೀಸ್ ಬಂದಿದೆ ಅಲ್ವಾ. ಫೋನ್ ಪೇ ಅಲ್ಲಿ ನಿಮಗೆ ತುಂಬಾ ಇನ್ಶೂರೆನ್ಸ್ ತೋರಿಸುತ್ತೆ, ಬೇರೆ ಇನ್ಶೂರೆನ್ಸ್ ಇದಾವೆ. ಬಟ್ ಎಲ್ರಿಗೂ ಜನರಿಗೆ ಗೊತ್ತಿರೋದು, ಎಲ್ಲರೂ ಯಾವ್ದಾದ್ರು ಒಂದು ಇನ್ಶೂರೆನ್ಸ್ ನ ಮಾಡ್ಸಿರೋರು LIC ಆಗಿರುತ್ತೆ. ಸೊ ಆ ತರದ ಒಂದು ಇನ್ಶೂರೆನ್ಸ್ ಕಂಪನಿ. ಸೊ ನೋಡಿ ಫೇಸ್ 3 ಇಂಟರ್ವ್ಯೂ ಇರುತ್ತೆ ನಿಮಗೆ. ಸೊ ನೀವು 3 ಹಂತದಲ್ಲಿ, ಯಾಕಂದ್ರೆ ದೊಡ್ಡ ಪೋಸ್ಟ್ ಆಗಿರೋದ್ರಿಂದ ಪ್ರಿಲಿಮ್ಸ್, ಮೇನ್ಸ್ ಮತ್ತು ಇಂಟರ್ವ್ಯೂ ಅನ್ನೋದು ಇರುತ್ತೆ. ಇನ್ನು ನಾನು ನಿಮ್ಗೆ ಹೇಳ್ದಾಗೆ ನಮ್ಮಲ್ಲೇ ತುಂಬಾ ಜನ LIC ಆಗಿದ್ದಾರೆ. ಕಳೆದ ಬಾರಿ DO ದಲ್ಲಿ ಡೆವಲಪ್ಮೆಂಟ್ ಆಫೀಸರ್ ಅಲ್ಲಿ AO ಕೂಡ ನೇಮಕಾತಿ ಆಗಿದ್ದು ಕಳೆದ ಬಾರಿ. ಸೊ ಇದು DO ದಲ್ಲಿ ಆಗಿರೋರು, ಈಗ ಉದಾಹರಣೆಗೆ ಅಕ್ಷಯ್ ಚಿತ್ರಗಾರ್ ಅಂತ ಹೇಳ್ಬಿಟ್ಟು ಇವರು ಈಗ ದಾವಣಗೆರೆಯಲ್ಲಿ ಪೋಸ್ಟಿಂಗ್ ಅಲ್ಲಿ ಇದ್ದಾರೆ. ಸಾಗರ್ ಅವರು ತೀರ್ಥಹಳ್ಳಿಯಲ್ಲಿ ಪೋಸ್ಟಿಂಗ್ ಇದ್ದಾರೆ. ಸಾಧ್ಯ ಮುಂದಿನ ದಿನಗಳಲ್ಲಿ ಅವರೆಲ್ಲರೂ ಕೂಡ ಅವ್ರ ಎಕ್ಸ್ಪೀರಿಯನ್ಸ್ ಹೇಗಿದೆ, ವರ್ಕ್ ಎಕ್ಸ್ಪೀರಿಯನ್ಸ್, ಹಾಗೆ ಅವ್ರು ಯಾವ ರೀತಿ ತಯಾರು ಮಾಡಿದ್ರು ಅನ್ನೋದನ್ನ ಕೂಡ ಮುಂದಿನ ವಿಡಿಯೋಗಳಲ್ಲಿ ಹೇಳ್ತೀವಿ. ಮತ್ತೆ ಸಾಧಕರಿಗೆ ಸನ್ಮಾನ ನೋಡಿ ಸ್ನೇಹಿತರೆ, ಮೊನ್ನೆನು 15th ಆಗಸ್ಟ್ ಅಲ್ಲಿ ನಮ್ಮ ಹಿಂದಿನ ವರ್ಷದಲ್ಲಿ ಪಾಸ್ ಆದಂತ ಎಲ್ಲ ವಿದ್ಯಾರ್ಥಿಗಳಿಗೆ, ಅತ್ಯುನ್ನತ ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಕೂಡ ಸಾಧಕರಿಗೆ ಸನ್ಮಾನ ಮಾಡಲಾಯಿತು. ಇದು ಮೊದಲಲ್ಲ, ನಾನು ಹೇಳ್ದಂಗೆ ನೀವು ಇಲ್ಲಿ ಫೋಟೋ ನೋಡ್ಬೋದು. 2015ರಿಂದ 2025ರಲ್ಲಿ 4000ಕ್ಕೂ
ಹೆಚ್ಚು ಜನ ಪ್ಲೇಸ್ಮೆಂಟ್ಸ್ ಅನ್ನ ಹೊಂದಿರುವಂತದ್ದು ಬೇರೆ ಬೇರೆ ವಿವಿಧ ಇಲಾಖೆ, ಸ್ಟೇಟ್ ಗೌರ್ಮೆಂಟ್ ನಲ್ಲಿ, ಸೆಂಟ್ರಲ್ ಗೌರ್ಮೆಂಟ್ ನಲ್ಲಿ, ಅಕಾಡೆಮಿಕ್ ಎಕ್ಸಾಮ್ಸ್ ನಲ್ಲಿ ಎಲ್ಲದಲ್ಲೂ ಕೂಡ ನಿಮ್ಗೆ ನೀವು ನೋಡ್ಬೋದು ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. ಸ್ನೇಹಿತರೆ, ಈಗ ಬ್ಯಾಚಸ್ ಬಗ್ಗೆ ಹೇಳೋದಾದ್ರೆ LIC ಗೆ ನೀವು ಫೋಕಸ್ ಮಾಡಿ ಓದ್ತೀರಾ ಅಂತ ಹೇಳಿದ್ರೆ, ಸೊ ಇನ್ಶೂರೆನ್ಸ್, ಬ್ಯಾಂಕಿಂಗ್, SSC, ರೈಲ್ವೇಸ್ ಬ್ಯಾಚ್ ಒಂದಿದೆ. ಸೊ ಇದೇ ಆಗಸ್ಟ್ ನಲ್ಲಿ ನಿಮಗೆ ಆಗಸ್ಟ್ 18 ಇಂದ ಆಗಸ್ಟ್ 20th ತನಕನೂ ಕೂಡ ನಿಮಗೆ ಅಡ್ಮಿಷನ್ಸ್ ಇರ್ತದೆ ಆ ಬ್ಯಾಚ್ಗೆ. ನೆಕ್ಸ್ಟ್ ಬ್ಯಾಚ್ ಸೆಪ್ಟೆಂಬರ್ 5 ಸೊ ಅಷ್ಟು ಒಳಗೆ ನೀವು ಆ ಬ್ಯಾಚ್ಗೆ ಬಂದ್ರೆ ಈ ಒಂದು ಪ್ರಿಲಿಮಿನರಿ ಎಕ್ಸಾಮ್ಗೆ ನಿಮಗೆ ತುಂಬಾ ಸೂಕ್ತ ಆಗುತ್ತೆ. ಇನ್ನು ರೀಜನಲ್ ಬ್ಯಾಂಕ್ಸ್ ಕೂಡ ನೋಟಿಫಿಕೇಶನ್ ಆಗೋದಿದೆ, ತುಂಬಾ ಇದೆ. ಸೊ ನೀವು ಕರೆಕ್ಟ್ ಆಗಿ ಬ್ಯಾಚಸ್ಗೆ ಬಂದ್ರೆ ನಿಮಗೂ ಕೂಡ ಹೆಲ್ಪ್ಫುಲ್ ಆಗುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಕಾಣ್ತಿರುವಂತ ನಂಬರ್ಗೆ ನೀವು ಸಂಪರ್ಕಿಸಬಹುದು, ಅಥವಾ ರಾಘವೇಂದ್ರ ಮಠದ ರಸ್ತೆ, ತಿಲಕ್ ನಗರ್, ಫಸ್ಟ್ ಕ್ರಾಸ್ ಅಲ್ಲಿ ಸತತ 10 ವರ್ಷದಿಂದ ಉತ್ತಮ ಫಲಿತಾಂಶ ದಾಖಲಿಸಿಕೊಂಡು ಬರ್ತಿರುವಂತಹ ಅಚೀವರ್ ಸಂಸ್ಥೆಗೆ ಖುದ್ದಾಗಿ ಭೇಟಿ ನೀಡಬಹುದು. ಫ್ರೀ ಕೆರಿಯರ್ ಕೌನ್ಸಿಲಿಂಗ್ ಇರುತ್ತೆ. ಸೊ ಎಲ್ಲವನ್ನು ಕೂಡ ನೋಡಬಹುದು, ಯಾವ ತರ ಆಪರ್ಚುನಿಟೀಸ್ ಇದೆ ಅಂತ. ಸೊ ಎಲ್ಲ ನೋಟಿಫಿಕೇಶನ್ಸ್ಗೆ ನೀವು ಅಪ್ಲೈ ಮಾಡಿ ಅಂತ ಹೇಳ್ತಾ, ಸೊ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಧನ್ಯವಾದಗಳು.